ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಮಾನವೀಯತೆಯನ್ನ ಮರೆತು ಅಮಾನುಷವಾಗಿ ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಆಕ್ರೋಶ ಕೂಡ ಭುಗಿಲೇಳ್ತಾ ಇದ್ದು, ತಾಯಿ ಮರಣಶಯ್ಯೆಯಲ್ಲಿರುವಾಗಲೂ ಸಾಲಗಾರರ ಕಾಟಕ್ಕೆ ಮನೆ ಬಿಟ್ಟು ಹೋದಂತಹ ಕರುಣಾಜನಕ ಸ್ಟೋರಿ ಇಲ್ಲಿದೆ ನೋಡಿ. ಅಮ್ಮನ ಸಾವಿನ ನೋವಲು ಮೈಕ್ರೋ ಸಾಲಗಾರರ ಕಾಟ. ಅಮ್ಮ ಐಸಿಯುನಲ್ಲಿದ್ರು, ಲೋನ್ ಕಟ್ಟುವಂತೆ ಕಿರುಕುಳ. ಮನೆ ಬಿಟ್ಟು ಬಂದು ಮೆಜೆಸ್ಟಿಕ್ನಲ್ಲಿ 2 ರಾತ್ರಿ ಕಳೆದ ವ್ಯಕ್ತಿ. ಅಬ್ಬಾ, ಅದ್ಯಾವ ಪರಿ ಈ ಮೈಕ್ರೋ ಫಿನಾನ್ಸ್ಗಳು ಜನರ ರಕ್ತ ಹೀರುತ್ತಿವೆ ಅಂದ್ರೆ ಮಾನವೀಯತೆ ಪದದ ಅರ್ಥವೇ ಗೊತ್ತಿಲ್ಲದಂತೆ ವರ್ತಿಸುತ್ತಿವೆ. ಇಲ್ಲಿ ನೋಡಿ, ಇವರ ಹೆಸರು ಭಾಸ್ಕರ್, ಕನಕಪುರದವರು. ಮೈಕ್ರೋ ಫಿನಾನ್ಸ್ನಲ್ಲಿ ಸುಮಾರು 3 ಲಕ್ಷ ಸಾಲ ತೆಗೆದುಕೊಂಡಿದ್ದಾರೆ. ಕಳೆದ 1-2 ತಿಂಗಳ ಹಿಂದೆ ತಮ್ಮ ಸಾವನ್ನಪ್ಪಿದ್ದಾರೆ. ಅದಾದ ಬಳಿಕ ತಾಯಿಗೂ ಅನಾರೋಗ್ಯ. ಆಸ್ಪತ್ರೆಯಲ್ಲಿ ತಾಯಿ ಐಸಿಯುನಲ್ಲಿ ಇರುವಾಗಲೂ ಸಾಲ ವಸೂಲಾತಿ ಗ್ಯಾಂಗ್ ಹಣ ಕಟ್ಟುವಂತೆ ಪೀಡಿಸಿದೆ. ಅದಾದ ಬಳಿಕ ತಾಯಿ ಸಾವನ್ನಪ್ಪುತ್ತಾರೆ. ಆಸ್ಪತ್ರೆಯ ಬಿಲ್ ನೀಡಬೇಕಾಗಿದ್ರಿಂದ ಸಾಲ ಕಟ್ಟೋಕೆ ಕಾಲಾವಕಾಶ ಕೊಡಿ ಅಂದ್ರು. ದಿನ ವಸೂಲಾತಿಗೆ ಮನೆ ಬಾಗಿಲಿಗೆ ಬಂದು ಕಾಟ ಕೊಡುತ್ತಿದ್ರಂತೆ. 5 ಸಂಘಗಳನ್ನೆಲ್ಲ ಲೋನ್ ತೊಗೊಂಡಿದ್ವಿ. ಕರೆಕ್ಟಾಗಿ ಕಟ್ಕೊಂಬರ್ತಾರೆ. ಮಧ್ಯದಲ್ಲಿ ನಮ್ಮ ತಮ್ಮ ಸೀರಿಯಸ್ ಆಗ್ತಾರೋ ಸತ್ತೋದ್ರು. ಅವಾಗೂ ನಾನು ಕಷ್ಟಪಟ್ಟು ಕಟ್ಕೊಂಬಂದೆ. ಮತ್ತು ನಮ್ಮ ತಾಯಿ ಆಸ್ಪತ್ರೆ ಕೈ ಮುರಿದೋಗ್ಬಿಟ್ಟು ಆಸ್ಪತ್ರೆಗೆ ಸೇರಿಕೊಂಡ್ರು. ಮತ್ತು ತುಂಬ ಕ್ರಿಟಿಕಲ್ ಆಗಿ ಅಲ್ಲೇ ಆಸ್ಪತ್ರೆಯಲ್ಲಿ ತೀರೋದ್ರು. 2-3 ತಿಂಗಳು ಹಂಗೂ ನಾನು ಅಂಥ ಸಂದರ್ಭದಲ್ಲೂ ಫೋನ್ ಮಾಡೋರು, ನೀವು ಕಟ್ಟಲೇಬೇಕು, ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಗುಂಪಲ್ಲಿರೋರಿಗೆ ನಾವು ಮನೆ ಹತ್ರ ಕಳಿಸ್ತೀವಿ ಅಂತ ಎದುರಿಸೋರು. ನಾನು ಆದ್ರೂ ನನ್ನ ಅಲ್ಲಿ ಆಸ್ಪತ್ರೆಯಿಂದ ಯಾರ ಹತ್ರ ಬಡ್ಡಿ ಗಿಡ್ಡಿ ಗೀಸ್ಕೊಂಡು ಕಟ್ತಾಯಿದ್ದೆ. ಅಲ್ಲಿಂದ ಬಂದು ಕಾರಿಗೆಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಕೈಲಿ ಕಟ್ಟಕ್ಕಾಗಲಿಲ್ಲ ಮೇಡಮ್. ಇದರಿಂದ ಬೇಸತ್ತ ಭಾಸ್ಕರ್ ತಾಯಿಯ ಅಂತ್ಯಕ್ರಿಯೆಯ ಬಳಿಕ ಕನಕಪುರದಿಂದ ನೇರವಾಗಿ ಮೆಜೆಸ್ಟಿಕ್ಗೆ ಬಂದು ಬಸ್ ನಿಲ್ದಾಣದಲ್ಲಿ 2 ದಿನ ಕಳೆದಿದ್ದಾರಂತೆ. ಕೊನೆಗೆ ಮಗ ಪೊಲೀಸ್ ಠಾಣೆಗೆ ಅಪ್ಪ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಕೊನೆಗೆ ಮನೆಗೆ ವಾಪಸ್ ಬಂದ ಭಾಸ್ಕರ್ ಠಾಣೆಯಲ್ಲಿಯೂ ದೂರು ದಾಖಲಿಸಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಿರುಕುಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನೀವು ಕಟ್ಟೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಗುಂಪಲ್ಲಿರೋರ ಮೇಲೆ ನಾವು ಪ್ರೆಸರ್ ಮಾಡಿ ನಿಮ್ಮ ಮನೆ ಹತ್ರ ಕಳಿಸ್ಬಿಟ್ಟು ಗಲಾಟೆ ಮಾಡ್ತೀವಿ ಅಂತ ಅಂದರು. ನನಗೆ ಆವಾಗ ಸ್ವಲ್ಪ ಕಸ್ವಿಸಿ ಆದಂಗೆ ಆಯಿತು. ಎಲ್ಲಿ ಮನೆ ಹತ್ರ ಬಂದರೆ ಗಲಾಟೆ ಮಾಡ್ತಾರೋ. ಮೊದಲೇ ಹೆಂಗ್ಸುಗಳಲ್ಲ ಸರ್ ಮೇಡಮ್ ಅವರೇ, ಏನು ಮಾಡ್ತಾರೆ ಇವರು ಅಂದರೆ ಹೆಂಗ್ಸುಗಳ ಮೇಲೆ ಪ್ರೆಸರ್ ಮಾಡೋದು. ನಾವಂತ ಏನಾರು ಮಾಡ್ಕೊಳ್ಳಿ, ಹೆಂಗ್ಸುಗಳು ಕಳಿಸ್ತೀವಿ ಅಂದ್ಬಿಟ್ಟು ಹೆಂಗ್ಸುಗಳೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡೋರು. ನೀ ಏನೇ ತಗೊಳ್ಳುವಾಗ ಇರಲಿಲ್ವಾ, ಇವಾಗ ಅನ್ನಕ್ಕೆ ಏನು ತಿಂತಿ ಹಂಗೆ ಅಂತ. ಮತ್ತು ಇವ್ರು ಫೋನ್ ಮಾಡೋದು ಸಹ ಬೈಯೋದು. ಏನು ರೀ ನಿಮ್ಗೇನು ಜ್ಞಾನ ಇಲ್ವ ತೊಗೊಳ್ಬೇಕಾದ್ರೆ, ಏನು ತಿನ್ನೋಕೆ ಅನ್ನ ಬಾಯಿಗೆ ಏನು ತಿಂತೀರಾ ಅನ್ನೋದು. ಮತ್ತು ಏನು ರೀ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತೀರಾ, ಮನೇಲಿದ್ದೀರಾ, ಈ ಥರ ಎಲ್ಲ ಒಂಥರ ಅವೇಳವಾಗಿ ಮಾತಾಡೋರು. ನನಗೆ ಇದೆಲ್ಲ ನೋಡಿ ಬೇಜಾರಾಗಿ ಒಂದು 4-5 ದಿನ ಊರು ಬಿಟ್ಟು ಹೊಂಟೋಗಿದೆ. ಮನೇಲಿ ಹುಡುಗರುಗಳೇ ಕಂಪ್ಲೇಂಟ್ ಎಲ್ಲ ಕೊಟ್ಟು ಇವಾಗೂ ಕನಕಪುರ ಸ್ಟೇಷನಲ್ಲಿ ನಂದೊಂದು ಕಂಪ್ಲೇಂಟ್ ಆಗಿದೆ. ಮೈಕ್ರೋ ಫಿನಾನ್ಸ್ಗೆ ಶೀಘ್ರವೇ ಅಂಕುಶ ಹಾಕದೇ ಇದ್ರೆ ನಿಜಕ್ಕೂ ಬಹಳ ಸಮಸ್ಯೆಯಾಗಲಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.